ಇಚ್ಚಿದಿನಕ್ಕ MSEZ ಈ ಕಂಪನಿಗೆ ಹೋದಂತ ಕಾಲೋನಿಯಾಗಿರುತ್ತದೆ. ಇಲ್ಲಿ ಇವರಿಗೆ 8 ಕುಟುಂಬಗಳು ಹೊಂದಿದ್ದು ಇವರು ಇಲ್ಲಿ ಮಣ್ಣು ಗುಡ್ಡೆ ಜರಿದು ಮಣ್ಣು 1-2 ರಿಕ್ಷಾ ಒಳಗಿದೆ ಮಣ್ಣಿನ ಅಡಿಯಲ್ಲಿ, ಮತ್ತೆ ಒಂದು ಕಾರ್ ಕೂಡ ರಿಕ್ಷಾದ ಅಡಿಯಲ್ಲಿ ಇದೆ. ಕೇಳುವ ಗತಿಯಿಲ್ಲದಾಗಿ ಬಿಟ್ಟಿದೆ. ಇಲ್ಲಿ DC ಅವರು ಬಂದ್ರು, ಮತ್ತೆ CO ಅವರು ಬಂದ್ರು, ತಹಸೀಲ್ದಾರ್ ಬಂದ್ರು, ಎಲ್ಲರೂ ಬಂದ್ರು ಕೂಡ ಇದಕ್ಕೆ ಇವರನ್ನು 8 ಕುಟುಂಬವನ್ನು ಗಂಜಿ ಕೇಂದ್ರಕ್ಕೆ ಅಲ್ಲಿ ಕುತ್ಕೊಲಿ ಅಂತ ಅವರು ಹೇಳಿದ್ರಂತೆ. ಇವರು ಆತರ ಹೋಗುವಂತ ಪರಿಸ್ಥಿತಿ ಇಲ್ಲ. ಇವರಿಗೆ ಒಂದು ಗುಡ್ಡೆ ಇಲ್ಲಿ ಇರುವಾಗ ಇಷ್ಟು 8 ಮನೆಗಳು ಮಾಡಿದ ಮೇಲೆ ಇವರಿಗೊಂದು ತಡೆಗೋಡೆ ವ್ಯವಸ್ಥೆ ಕೂಡ ಮಾಡಲಿಲ್ಲ ಈ ನಮ್ಮ MSEZ ಕಾಲೋನಿ ಆಗಿರ್ತದೆ. ಆಗಿರುವಾಗ ಇದಕ್ಕೆ ತಕ್ಷಣ ಎಂತ ಇವರಿಗೆ ಪರಿಹಾರ ವ್ಯವಸ್ಥೆ ಮಾಡಬೇಕು, ಅದನ್ನು ಮಾಡಿಕೊಡ್ಬೇಕು. ಮತ್ತೆ ಅದಲ್ಲದೆ ಇವರಿಗೆ ಮತ್ತೆ ಗಂಜಿ ಕೇಂದ್ರ ಅದಕ್ಕೆ ಹೋಗುವ ಪರಿಸ್ಥಿತಿ ಇವರು ಇಲ್ಲ. 8 ಕುಟುಂಬಗಳಿದೆ, ತುಂಬಾ ಜನರಿದ್ದಾರೆ ಇಲ್ಲಿ. ಆಗಿರುವಾಗ ಸಾಧ್ಯ ಇಲ್ಲ ಇವರು. ಅದಕ್ಕೋಸ್ಕರ ಇದಕ್ಕೆ ವ್ಯವಸ್ಥೆ ಮಾಡಿ ಇವರು ಕೂಡಲೇ ವ್ಯವಸ್ಥೆ ಮಾಡಬೇಕು. ಮಾತ್ರ ವ್ಯವಸ್ಥೆ ಆಗದಿದ್ರೆ ನಾವು ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಕೂಡಲೇ ಹೋರಾಟಕ್ಕೆ ನಾವು ಇಳಿತೇವೆ ಅಂತ ಹೇಳಿ ಮಾತನ್ನು ನೀಡುತ್ತೇನೆ. ಅವು ಸೆಟ್ ಚಿತ್ತು ಬೈದಿದ್ದಾರೆ ಅಜಿದೊಂದಲ್ಲ ಅಡಿ ಜಾರಿ ಒಕ್ಕ ಜಾರಿ ಮಿತ್ತ ಜನ ಮೈಸ ಮುಂಬಂದು ನೋಡ ತಿನ್ನು ಕಾಣೆ ಬನ್ನಿ ಅಂದವು ಎಕರೆ ಮುಜಿಗೆ ಐನ ಸೌಂಡ್ ಗೇಂದು ಐನ ಗಂಟೆ ಇತ್ತೆ ಐನ ಗಂಟೆ ಮಿತ್ತು ಹೋಯ್ತೆ ನಾ ಸೆಕ್ರೆಟರಿ ಗಂಟೆ ಕರೆಕ್ಟ್ ಮಿತ್ತು ಬಿಂದು ಬರಲ್ಲ ರಿಕ್ಷಾ ಆಯ್ತು ಉಳಾಯ್ದು ಬಿಟ್ಟಿದ್ದಾರೆ ನಿಂದು ಸರ್ ಆಯ್ತಲ್ಲ ಬಿಡುತ್ತಲ್ಲ ಒಂದು ಪಕ್ಕ ಬರ್ತಿದ್ದೆ ಐದು ನಾನು ಕುಲೆ ಹೊಡಿ ಇತ್ತಿದ್ದೀನಿ ಎಂಗುಲ್ ಬಣ್ಣ ಒಂದು ಇತ್ತಿದ್ವಿ ಇದು ಎಲ್ಲ ಸೀಟು ಕಾಲಿತ್ತು ನಾವು ಎಂಜ ಆಯ್ತು ನಿಂಗೆ ಹಬ್ಬನೇ ಆಯ್ತು ಅವು ಕಮ್ಮವನ್ನು ಗೊತ್ತು ಕಮ್ಮ ನೆತ್ತ ನಮ್ಮನ್ನು ಗೊತ್ತಿಲ್ಲ ನಮ್ಮ ಟಿಕೆಟ್ ಬರ್ತದೆ ನಮಗೆ ಗೋರ ಟಿಕೆಟ್ ಬರಡೆ ಅಡುಗೆ ಗೊತ್ತಲ್ಲ ಎಲ್ಲಕ್ಕೆ ಸಾಕು ಮುಗಿದು ಕೊಡ್ತೀನಿ ಒಂದು ಪಕ್ಕ ಜೊತೆ ಚಾವಳ ಬಿಡ್ಬೋದಲ್ಲ ಅವು ಗ್ಯಾಪ್ ಬಿಡ್ತೀನಿ ಅವು ತೀರ್ಥದ ಬರು ದಿಪ್ಪಲಿ ಅಲ್ಪದಲ್ಲ ದೆಪ್ಪಡು ಪೂರ ಹಿಂದಿನ ಮಾರ ನೀನು ಬೈದಿನ ಮಾರ ಪಕ್ಕ ಲೋಡ್ ಅದೇ ಮೂದಿಂಕರು ಮೇವು ಈ ಬಂದು ನಮ್ಮ ಅವೇ ಕರೆಕ್ಟ್ ಕೊಡ್ತೀವಿ ಆಜೀರ ಬದುಕಿನಲ್ವ ಹೋಯ್ತು ಮಾಡಿ ತಿರ್ತೈತೆ ಒಂದು ರೂಪಾಯಿ ಉಂಟಾಗ್ತಾರೆ ಮಕ್ಕಳ ಬಲ ಆಯ್ತು ಸರ್ವಿಸ್ ಆಯ್ತು ಅವಂತ ಹೋಯ್ತು ಗೊತ್ತಿಲ್ಲ ನಿಜ ನಿಂಚು ಬರ್ಕೊಂಡು